ಹೇಳತ್ರಿ ಯಾಕೆ ಎಷ್ಟು ನೀರ್ ಬಿಡುತ್ತೀರಿ ನಾನೇ ಬೈದಿರಿ ನೀವು ಬೈದಿ ಹೊಟ್ಟುಗಳು ಸರ್ ಒಂದ್ ಸ್ಟೆಪ್ ಬೈ ಸ್ಟೆಪ್ ಹಾಕೋಬೇಕು ಸರ್ ಈ ತರ ರೆಡಿ ಆಗ್ಯದ ಸರ್ ಪೂರಾ. ಹಲೋ ಸ್ನೇಹಿತರೆ, ನಿಮ್ಮ ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಮ್ಮದು ರೈತರ ಕಡೆ ಬಂದಿವಿ. ಆ್ಯಕ್ಚುಲಿ ಮುನ್ನಳ್ಳಿ ಗ್ರಾಮ, ಅಳನ್ ತಾಲೂಕು, ಕಲಬುರಗಿ ಡಿಸ್ಟಿಕಲ್ಲಿ. ಅವರು ನಮ್ದೇನು ರೌದಿ ಇರ್ತದಲ್ಲ, ಲಾಸ್ಟಿಗೆ ಏನು ಹೊಟ್ಟಿರ್ತದಲ್ಲ, ತೊಗರಿದಾಗಲಿ ಕಸ ಕಡ್ಡಿಯನ್ನು ಉಳಿದಿರ್ತಲ್ಲ, ಎಲ್ಲಿನೂ ಸುಳ್ಳತಿಲ್ಲ. ಆ್ಯಕ್ಚುಲಿ ಅವ್ರೇನು ಮಾಡ್ತಾರೆ, ಒಂದು ಕಡೆ ಗೊಳ ಮಾಡಿ ಅದು ಒಂದು ಕೈಂಡ್ ಆಫ್ ವರ್ಮಿ ಕಂಪೋಸ್ಟ್ ಹಾಕಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಕಂಪೋಸ್ಟ್ ರೆಡಿ ಮಾಡ್ತಾರೆ ಅವರು. ಆಮೇಲೆ ಒಂದು 4-5 ವರ್ಷ ಆಯ್ತು ಸರ್ ಅದೇ ಯೂಸ್ ಮಾಡ್ತಾರೆ. ಅವರು ಯೂಸ್ ಮಾಡೋಂಗಿಲ್ಲ, ಫರ್ಟಿಲೈಸರು ಕೆಮಿಕಲ್ ಅಂಥದ್ದು ಯೂಸ್ ಮಾಡೋಂಗಿಲ್ಲ ಅವ್ರ ಬಾಯಲಿಂದ ಕೇಳೋಣ. ಸೊ ಅದಕ್ಕಿಂತ ಮುಂಚೆ ನಮ್ದು ಏನು ರಿಕ್ವೆಸ್ಟ್ ಅಂದ್ರೆ, ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಫೇಸ್ಬುಕ್ ಮೇಲೆ ಮತ್ತು ಇನ್ಸ್ಟಾಗ್ರಾಮ್ ಮೇಲೆ ನೋಡತ್ತೀರಿ ಅಂದ್ರೆ ನಮ್ಮ ಪೇಜ್ ಫಾಲೋ ಮಾಡಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮದು ಒಂದು ಕಿರು ಪರಿಚಯ ನಮ್ಮ ರೈತರಿಗೆ ಹೇಳ್ರಿ. ಅಂತಪ್ಪ ಪೂಜಾರಿ ರೀ, ಮುನ್ನಳ್ಳಿ ರೀ, ತಾಲೂಕು ಜಿಲ್ಲಾ ಕಲಬುರಗಿ. ಓಕೆ, ಉದ್ದಿನ ಹೊಟ್ಟ ಸರ್. ಸೊ ಇದು ಸುಡಂಗಿಲ್ಲ ಇವೆಲ್ಲ? ಇಲ್ಲ ಸುಡಲ್ಲ ಸರ್. ಉದ್ದಿನ ಹೊಟ್ಟು ಸರ್, ತೊಗರಿ ಹೊಟ್ಟು ಸರ್. ಓಕೆ, ಈ ಕಟ್ಟಿಗೆಗಳೆಲ್ಲ ಕೊಳಸಿ ಅಷ್ಟು ಎಲ್ಲ ಆರ್ಗ್ಯಾನಿಕ್ ವೇಸ್ಟ್ ಏನಿರ್ತದಲ್ರಿ, ಆರ್ಗ್ಯಾನಿಕ್ ವೇಸ್ಟ್ ಏನು ಹೊಲ್ದಲ್ಲಿ ನಮ್ಮ ಹೊಲ್ದಲ್ಲಿ ಏನ್ ಬೆಳಿತೇವ್ರು, ಹುಲ್ಲ ಕಸಗಡ್ಡಿ ಹೊಟ್ಟ ಎಲ್ಲಾನು ಗಾಳಿ ಮಾಡಿ ಕಿಸಿಂದ ಸರ್. ಅದು ಗೊಬ್ಬರ ಮಾಡ್ತೇವೆ ಸರ್. ನೀವು ಗೊಬ್ಬರ ಮಾಡ್ತೀರಾ? ಎರೆಹುಳ ಗೊಬ್ಬರ ಮಾಡ್ತೇವೆ ಸರ್. ಅದು ನಮ್ಗೆ ತೋರಿಸ್ತೀರಿ ಗೊಬ್ಬರ ಅಂತ? ಹಾ ಸರ್, ಬರ್ರಿ ಸರ್. ಈ ತರ ಹೊಟ್ಟದು ಎಲ್ಲ ಗಾಳಿ ಮಾಡ್ತೇವೆ ಸರ್. ಮಾಡಿ ಎಲ್ಲ ನಾವು ಎರೆಹುಳ ತೊಟ್ಟಿದಾಗ ಹಾಕ್ತೇವೆ ಸರ್ ಎಲ್ಲ ಹೋಗಿ. ಓಕೆ, ಇಲ್ಲಿ ಒಂದು ಕಾಣ್ತಲ್ಲ ಸರ್, ಇದು ಹೊಟ್ಟು ರೆಡಿ ಮಾಡಿದೇವ್ ಸರ್. ಇಲ್ಲಿ ಹೊಟ್ಟು ತಂದು ಹಾಕಿದೇವ್ರು ಹೊತ್ತಲ್ಲ ಸರ್. ತಂದು ಅಲ್ಲಿ ನಮ್ಮ ಎರೆಹುಳ ತೊಟ್ಟಿನಿಂದ ಅಲ್ಲಿ ಆಟೋಮೆಟಿಕ್ ಹುಳ ಬಂದವ್ ಸರ್. ಆಟೋಮೆಟಿಕ್ ಬಂದವ ಸರ್? ಹುಳ ಬಂದು ಇದೆಲ್ಲ ಆಟೋಮೆಟಿಕ್ ತಿಂದ್ಬಿಟ್ಟವ ಸರ್ ಎಲ್ಲ. ಓಕೆ ಓಕೆ ಓಕೆ, ಪೂರಾ ಖಾತಾಗ ನೋಡಿ ಸರ್. ಇದು ಎಷ್ಟು, ಇದು ಯಾವಾಗ ಎಷ್ಟು ದಿನ ಐತಿರ್ತದೆ ಹಾಕಿ ಸರ್? ಹೋದ್ ಸರಿ ಹಾಕಿದ್ವಿ ಸರ್. ಇದು ಅದು ಅಲ್ಲೆಲ್ಲ ಎರೆಹುಳ ತೊಟ್ಟಿಗಳು ಸರ್ ಫುಲ್ ಆದ್ರೊಳಗೆ ಇದು ಉಳಿದ್ರ ಸರ್. ಇದು ಓಕೆ ಓಕೆ, ಇದು ಅದ್ರೊಳಗಿಂದ ಎರೆಹುಳ ಬಂದು ಇಲ್ಲೇನೋ ಎರೆಹುಳ ಬಿಟ್ಟಿಲ್ಲ ಸರ್, ಆಟೋಮೆಟಿಕ್ ಬಂದವ್ ಸರ್. ಆಟೋಮೆಟಿಕ್ ಬಂದವ ಸರ್. ನೋಡಿ ಸ್ನೇಹಿತರೆ, ಎಲ್ಲ ಕೊಳ್ತ ನೋಡ್ರಿ ಹುಳ ನೋಡ್ರಿ ಸರ್. ಈ ತರ ರೆಡಿ ಆಗ್ಯದ ಸರ್. ಪೂರಾ ಆರ್ಗ್ಯಾನಿಕ್ ಅಷ್ಟು ಸರ್. ಬರೀ ಹೊಟ್ಟಿನಿಂದ ಆಗ್ಯಾದ ನೋಡಿ. ಮಸ್ತ್ ಸ್ಮೆಲ್ ಮಸ್ತ್ ನೋಡಿ ಸರ್. ಇದು ಪ್ಯೂರ್ ಸ್ಮೆಲ್. ನೋಡ್ರಿ ಸ್ನೇಹಿತರೆ, ಮೊದಲು ಏನ್ ಮಾಡಿದ್ವಿ ಸರ್, ತಡಪತ್ರಿ ಮೇಲೆ ಅಷ್ಟು ಎಲ್ಲ ಅಲ್ಲಿ ಏನು ವೆಸ್ಟ್ಗಳು ತಂದಿವಲ್ಲ ಸರ್, ವೆಸ್ಟ್ ತಂದು 4 ಬೆಡ್ಗಳು ಮಾಡಿ ಇಲ್ಲೇ ರೆಡಿ ಮಾಡಿದೇವ್ ಸರ್. ಫಸ್ಟ್ ಇಲ್ಲೇ ಹಾಕ್ತೀರಿ? ಫಸ್ಟ್ ಇಲ್ಲ ಸರ್, ಮೊದಲು ಫಸ್ಟ್ ಸರ್ತಿ ಫಸ್ಟ್ ಮಾಡಿ ಎರೆಹುಳ ತೊಟ್ಟಿ ತರಕಿಂತ ಮೊದಲು ಸರ್. ಓಕೆ ಸರ್, ಜೀರೋ ಮೇಂಟೆನೆನ್ಸ್ ಸರ್. ಇಲ್ಲ ತಾಡ್ಪತ್ರಿ ಮೇಲೆ ತಂದಿದೇವ್ರಿ, ಫಸ್ಟ್ ತಾಡ್ಪತ್ರಿ ಮೇಲೆ ಹಾಕಿದೇವ್ರಿ. ಅಂದ್ರೆ ಫಸ್ಟ್ ಕೆಳಗೆ ಹಾಕಿರಿ ನೀವು? ಇದ್ರ ಮೇಲೆ ಹಾಕಿದೇವ್ ಸರ್. ಓಕೆ, ಅಂದ್ರೆ ಏನೋ ಎರೆಹುಳ ತೊಟ್ಟಿಗೆ 1700 ರೂಪಾಯಿ ಕೊಟ್ಟು ತಂದಿಲ್ಲ ಸುರ್ವಿಗೆ. ಫಸ್ಟ್ ಓಕೆ ಓಕೆ, ಫಸ್ಟ್ ಚಾಲು ಮಾಡಿದ್ ಇಲ್ಲಿಂದ? ಚಾಲು ಮಾಡಿದ್ರೆ ನಾವು ಓಪನ್ ಬೆಡ್ದಿಂದ ಮಾಡಿದೇವ್ ಸರ್. ಓಕೆ ಓಕೆ ಓಕೆ, ಇಲ್ಲಿ ಮಾಡಿದೇವ್ ಮೊದಲು ಎಲ್ಲ ತೊಗೊಂಡೇವ್ ಸರ್. ಇಲ್ಲಿ ಈಗ ಖಾಲಿ ಆಗ್ಯದ್ರಿ. ಇದು ಓಪನ್ ಬೆಡ್ ಮಾಡಿದ್ರೆ 200 ಪ್ಯಾಕೆಟ್ ಆಗ್ಯದ ಸರ್. ಇಲ್ಲಿ ಎಲ್ಲ ಮಾಡಿದೇವ್ ಓಪನ್ ಬೆಡ್ ದಿಂದ ಮಾಡಿದೇವ್ರಿ ಸರ್. ಓಪನ್ ಬೆಡ್ ಸರ್. ಹಿಂದೇನು ಬ್ಯಾರಲ್ಗಳು ಸರ್ ಏನದ? ಆರ್ಗ್ಯಾನಿಕ್ ಸರ್. ಇವೆಲ್ಲ ಗೋಕುಂಬರ್ ಸರಿ, ದಸ್ಪರಣಿ ಸರ್. ಓಕೆ, ನಾವು ತೊಗರಿಗೆಲ್ಲ ಹೊಡೆಯ ಸಲಕ್ಕೆ ಎಲ್ಲ ತಂದಿಟ್ಟಿದ್ದೇವೆ ಬ್ಯಾರಲ್ಗಳು. ಅಂದ್ರೆ ಕೆಮಿಕಲ್ ಏನು ಯೂಸ್ ಮಾಡಂಗಿಲ್ಲ? ಕೆಮಿಕಲ್ ಯೂಸ್ ಮಾಡಲ್ಲ ಸರ್. ನಿಮ್ ಹೊಲ ಸಲ ಏನು ಯೂಸ್ ಮಾಡಂಗಿಲ್ಲ? ಹೊಲ ಒಂದು 4 ಎಕರೆ 5 ಎಕರೆ ಹೊಲ ಸಪರೇಟ್ ಮಾಡಿದೇವ್ರಿ ಆರ್ಗ್ಯಾನಿಕ್. ಓಕೆ, ಉಳಿದು ಎಲ್ಲ ನಾವು ಎರೆ ಗೊಬ್ಬರ ಹಾಕ್ತೇವ್ ಸರ್. ಓಕೆ, ಆಮೇಲೆ ಅಷ್ಟೇ ಆರ್ಗ್ಯಾನಿಕ್ ಇದೆ ಇದೆಲ್ಲ ಮಾಡ್ತೇವ್ ಸರ್. ಈ ಓಪನ್ ಬೆಡ್ 200 ಪ್ಯಾಕೆಟ್ ಆದ ನಂತರ ಸರ್, ಆಮೇಲೆ ಈಗ ಎರೆಹುಳ ತಟ್ಟಿ ತಂದೇವ್ ಸರ್. ಒಂದಿಂದ ಇದು ಅಂತ ಹೇಳಿ ಸರ್, ಮತ್ತೆ ಇವು ಎರೆಹುಳ ತಟ್ಟಿ ತಂದಿದ್ದೇವೆ ಸರ್. ಇವು 12 ಬ್ಯಾಗ್ ಅವ್ರ ಸರ್. ಟೋಟಲ್ 12 ಬ್ಯಾಗ್ ಸರ್? ಸರ್. ಫಸ್ಟ್ ಸರ್, ನೀವು ಮಾಡೋಕ್ಕಿಂತ ಮುಂಚೆ ಹುಳ ಎಲ್ಲಿಂದ ತಂದಿರಿ ಸರ್? ಸೊ ಹುಳ ಇಲ್ಲಿ ಘಾಟಿಪುರದಿಂದ ನಮ್ಮ ಪ್ರಗತಿಪರ ರೈತರು ಸರ್. ಅಲ್ಲಿ 300 ರೂಪಾಯಿ ಕೆಜಿದಿಂದ ಕೊಟ್ರಿ ಸರ್. ಎಷ್ಟು ಕೆಜಿ ತಂದಿರಿ ಸರ್ ನೀವು? ನಾವು 25 ಕೆಜಿ ತಂದೇವ್ ಸರ್. 25 ಕೆಜಿ ಫಸ್ಟ್ ಶುರು ತಂದ್ರಿ? ಎಷ್ಟು ವರ್ಷ ಮುಂಚೆ ಸರ್ ಅದು? ಅದು ಹೋದ ವರ್ಷ ತಂದೇವ್ ಸರ್. ಹೋದ ವರ್ಷ ತಂದ್ರಿ? ಈಗ ಹೋದ ವರ್ಷ ತಂದಿದ್ಮೇಲೆ ಸರ್, ಹೋದ ವರ್ಷ ತಂದಿ 4 ಬೆಡ್ ಇದ್ದು ಸರ್ ನಮ್ಮ ಓಪನ್ ಬೆಡ್. ಆ ಬೆಡ್ದಾಗ ಪ್ರತಿ ಒಂದು ಬೆಡ್ಡಿಗೆ 5 ಕೆಜಿ. ಈಗ ನಾವು ನೋಡಿದಲ್ಲ ಓಪನ್ ಬೆಡ್? ಓಪನ್ ಬೆಡ್ ರೀ. ಅಲ್ಲೆಲ್ಲ ವೆಸ್ಟ್ಗಳು ಹಾಕಿ ಮಾಡಿದೇವ್ ಸರ್. ಮಾಡಿ ಅದ್ರೊಳಗೆ ಏನ್ ಮಾಡಿದೇವ್ರಿ, ಒಂದೊಂದು ಬೆಡ್ಡಿಗೆ 5 ಕೆಜಿ ಬಿಟ್ಟಿದೇವ್ ಸರ್. ಎಷ್ಟಕ್ಕೆ ಬ್ಯಾಗ್ ಎಷ್ಟಕ್ಕೆ ಸಿಕ್ಕ ಸರ್ ಇದು? 1700 ರೂಪಾಯಿ ಬ್ಯಾಗ್. 700 ರೂಪಾಯಿ ಅಂದ್ರೆ ಟೋಟಲ್ 12 ಬ್ಯಾಗ್ ತಂದಿರಿ ಸರ್? 12 ಬ್ಯಾಗ್ ತಂದೇವ್ ಸರ್. ಆಮೇಲೆ ಇದು ಪೋಲ್ಗಳು ಸರ್? ಈ ಪೋಲ್ಗಳು 240 ರೂಪಾಯಿ ಬಂದವು. ಹೌದಾ? ಟೋಟಲ್ ಇದು ಖರ್ಚು ಎಷ್ಟು ಬಂತು ಸರ್ ನಿಮಗೆ? ಅಂದ್ರೆ ನಮ್ಮ ರೈತ ಸರ್ ಇದು ಬ್ಯಾಗಿಗೆ 20,000 ಸರ್.
ನಮ್ಮ ಶೆಡ್ಡಿಗೆ ಒಂದು 10-15 ಸಾವಿರ ರೂಪಾಯಿ ಬಂದಿರಿ ಸರ್. ಶೆಡ್ಡಿಗೆ ಅಂದ್ರೆ ಒಂದು 240 ರೂಪಾಯಿ ಒಂದು ಪೋಲ್ ವರ್ ಸರ್. ಹಾಂ ಹಾಂ ಅದು ಅಡ್ಡಿ ಮತ್ತು ಶೆಡ್ನೆಟ್ ರೀ ನೆಟ್ ಹಾಂ ಎಲ್ಲ ಕಳಿಸಿ ಒಂದು 35 ಸಾವಿರ ರೂಪಾಯಿ ನಿಮ್ಗೆ ಚಾಲು ಆಯ್ತು ರೀ ಆ್ಯಕ್ಚುಲಿ. ಹೌದ್ರಿ ಎಲ್ಲ ಇರ್ತಾವಲ್ರಿ. ಇದು ಒಂದು ಸರ್ತಿ ಹಾಕ್ತಾರೆ ಎಷ್ಟು ತಿಂಗಳಾಗ ಇದು 3 ತಿಂಗಳದ ಆಗ್ತದೆ ಸರ್. ಇದು 3 ತಿಂಗಳು ಆಗ್ತದೆ ರೀ. ಅಂದ್ರೆ ಈಗ ನಾವು ಈಗ ಜನವರಿನಾಗ ಕಟಾವು ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಮೇ ತಿಂಗಳಾಗ ಬಂದ್ಬಿಡ್ತದೆ ಸರ್. ಏಪ್ರಿಲ್ ಮೇ ತಿಂಗಳಾಗ ಎಲ್ಲ ಹೊಟ್ಟುಗಳು ಸರ್ ಒಂದು ಸ್ಟೆಪ್ ಬೈ ಸ್ಟೆಪ್ ಹಾಕೋಬೇಕು ಸರ್. ಒಂದು ಸ್ಟೆಪ್ ಹೊಟ್ಟು ಹಾಕಿ ಆಮೇಲೆ ಹೆಂಡಿ ರೆಡಿ ರೀ. ಆಮೇಲೆ ಮತ್ತೊಂದು ಸ್ಟೆಪ್ ಎಲ್ಲ ವೆಸ್ಟ್ಗಳು ಎಲ್ಲ ನಮ್ಮಲ್ಯಾಗ ಉದ್ದಿನ ಹೊಟ್ಟು ಸಿಗ್ತದೆ ಸರ್, ಸೋಯಾಬೀನ್ ಹೊಟ್ಟು ರೀ, ತೊಗರಿ ಹೊಟ್ಟು ರೀ, ಆಯ್ತು ಎಳ್ಳಿನ ಕಾಡು ಸರ್. ಓಕೆ ಹೌದು ಎಳ್ಳಿನ ಎಳ್ಳಿನ ಕಾಡು ಸರ್. ಎಳ್ಳಿನ ಕಾಡ ಅದು ಎಳ್ಳಿನ ಕಾಡು ತೆಳಗೆ ಹಾಕ್ಬಿಡ್ತೇವೆ ಸರ್. ಓಕೆ ಫಸ್ಟಿಗೆ ಸರ್. ಆಮೇಲೆ ಹೊಟ್ಟು ಹಾಕ್ತೇವೆ. ಅವು ಎಳ್ಳಿನ ನಾವು ಹಿಂಗೆ ಉದ್ದಕ್ಕೆ ಹಿಂಗೆ ಹಾಕ್ತೀರಿ? ಉದ್ದಕ್ಕೆ ತೆಳಗೆ ಹಾಕ್ತೇವೆ ಸರ್. ಅದು ಫಸ್ಟ್ ಕೆಳಗೆ ಹಾಕಿದ ಅಂದ್ರೆ ಅದು ಕೊಳಿತದೆ ಸರ್. ಅದು ಓಕೆ ಎಲ್ಲ ಫಸ್ಟ್ ಹಾಕರ್ದಾಗ ರೀ. ಓಕೆ ಮ್ಯಾಗ ಇರ್ತದಲ್ರಿ ಅದು ಫಸ್ಟ್ ಲಾಸ್ಟಿನ ತನಕ ಕೊಳದ ಅಂದ್ರೆ ಕಡ್ಗಿ ಇದ್ದದ್ದು ಕೆಳಗೆ ಹಾಕ್ತೀರಿ, ಆಮೇಲೆ ಸ್ವಲ್ಪ ಬಾರಿ ಬಾರಿ ಎಳ್ಳಿನ ಕಾಡು ಇಷ್ಟೇ ಸರ್. ಓಕೆ ಬೇರೆ ಏನಾದ್ರೆ ನಾವು ಇಲ್ಲೇ ಅರಣಿ ಮ್ಯಾಗ ಹಾಕಿ ಕೊಳಿಸ್ತೇವ್ರಿ. ಕೊಳಿಸ್ತೀರೇನು ಸರ್? ಅದು OWC ಗೋಗೊಂಬರ್ತ ಮೇಲೆ ಸಿಂಪಡಣೆ ಮಾಡಿ ಅದಕ್ಕೆಲ್ಲ ಕೊಳಿಸ್ತೇವೆ ಸರ್. ಫಸ್ಟ್ ಅದು ಕೊಳಿಸ್ತೀರಿ, ಅಲ್ಲಿಂದ ಕೊಳಿಸಿದ್ಮೇಲೆ ಈ ಕಡೆ ಹಾಕ್ತೀರಿ, ಈ ಕಡೆ ಹಾಕಿದ್ಮೇಲೆ ಲೇಯರ್ ಇದ್ರೊಳಗೆ ಡೈರೆಕ್ಟ್ ತಂದು ಹಾಕ್ತೇವೆ ಸರ್. ಇದ್ರ ಮ್ಯಾಗ ಡೈರೆಕ್ಟ್ ಹಾಕೋರ್ ಬಿ ಇಲ್ಲಿ ಬಿ ಕೊಳಿತದ, ಆಟೋಮೆಟಿಕ್ ಕೊಳ್ಕೋತ ರೆಡಿ ಹಾಕೋತೇವೆ ಹೋಗ್ತದೆ ಸರ್. ಹೌದಾ ಸರ್? 50 kg 20 ಪ್ಯಾಕೆಟ್ ಹೊಂಟಿರ್ತದೆ ಸರ್. ಅಂದ್ರೆ ಒಂದು ನಿಮ್ಗೆ 1 ಟನ್ ಬರ್ತದೆ. 1 ಟನ್ ಬರ್ತದೆ. 3-4 ತಿಂಗಳಾಗ ಬಂದೇ ಬರ್ತದೆ. ನೀವು ಬಂದ್ಬಿಡ್ತದೆ ಸರ್. ಅಂದ್ರೆ ನಿಮ್ದು ಗೊಬ್ಬರ ತರದೇ ಬೇಕಾಗಿಲ್ಲ? ಇಲ್ಲ ಸರ್. ಈಗ ನಾವು 200 ಪ್ಯಾಕೆಟ್ ಹಾಲಾಗಿದ್ರೆ ಈಗ 240 ಪ್ಯಾಕೆಟ್ ಆಗ್ತಾರೆ. ಈಗ 240 ರೆಡಿ ಆಗಿದೆ ಸರ್. ಇದು ಹೌದು ಈಗ 240 ಪ್ಯಾಕೆಟ್ ಆಗ್ತಾರೆ ಸರ್. ಇದು ಟೋಟಲ್ 100 ಸೋಸಿ ಈಗ ರೆಡಿ ಮಾಡ್ಕೋಬೇಕು ಸರ್. ಇದು ಓಕೆ ಈ ಸೋಸಿ ಎಲ್ಲ ತೆಗ್ದೇವಲ್ರಿ, ಮತ್ತೆ ಅದು ಏನು ವೆಸ್ಟ್ ತೋರಿಸಿದೇವಲ್ರಿ ಅದು ವೆಸ್ಟ್ಗಳು ತಂದು ಇದ್ರೊಳಗೆ ಹಾಕ್ತೇವೆ. ಓಕೆ ಓಕೆ ಮತ್ತೆ 3 ತಿಂಗಳದ ಮತ್ತೆ 200 ಪ್ಯಾಕೆಟ್ ಆಗ್ತದೆ. ಓಕೆ ಅಂದ್ರೆ ನಿಮ್ ಗೊಬ್ಬರ ತರದೇ ನೀವು ಉಳಿತಲ್ಲ ಸರ್. ಓಕೆ ನಿಮ್ದೆಲ್ಲ ಗೊಬ್ಬರ ಇಲ್ಲಿ ಯೂಸ್ ಮಾಡ್ತಾರೆ? ಇಲ್ಲೇ ಯೂಸ್ ಮಾಡ್ತೇವೆ ನಾವು. ಈಗ ಸರ್ ಈಗ ಹುಳ ಆಗ್ಲತ್ತದಲ್ರಿ, ಅದಕ್ಕೆ ಏನ್ರಿ ಮತ್ತೆ ನೀವು ಏನಾರು ಮಾಡ್ತೀರಿ? ಮಾಡ್ತೇವೆ ಸರ್. ನೀವು ಮಾಡ್ತೀರಿ? ಹ್ಯಾಂಗ್ ಕೆಜಿ ಮಾಡ್ತೀರಿ? ಈಗ ನಾವು 25 kg ತಂದಿವಲ್ಲ ಸರ್. ನಮ್ಮ ಬಹಳಷ್ಟು ನೋಡಿದ್ರೆ ನೀವು ಸುರುವಿ ಫಸ್ಟಿಗೆ ಸರ್ ಅರಣಿಯಲ್ಲಿ ಇಲ್ಲಿ ನಾವು ಹಾಕಿದೇವೆ ಸರ್. ಅಲ್ಲಿ ಹುಳ ಹೋಗ್ಯಾರ ಆಟೋಮೆಟಿಕ್. ಹೌದು ಕಾಣತದ. ಹೌದು ಆಟೋಮೆಟಿಕ್ ಇಲ್ಲಿ ಇಲ್ಲಿ ಎಲ್ಲ ತಿನ್ನೋದು ಆಗ್ಯದಲ್ರಿ. ಇಲ್ಲಿ ಅಷ್ಟು ಅಲ್ಲಿ ಇದ್ದು ಅಲ್ಲಿ ಹೋಗಿ ಖಾತಾ ಮಾಡ್ಯಾರ ಸರ್. ನೋಡ್ರಿ ಇಲ್ಲಿ ಎಷ್ಟು ಖಾತಾ ಆಗ್ಯದ ಅಲ್ಲ ಅಷ್ಟು ಖಾತಾ ಆಗ್ಯದ ಸರ್. ಓಕೆ ಅಲ್ಲೊಂದು 100 ಪ್ಯಾಕೆಟ್ ಆಗ್ತದೆ ಸರ್. ಈಗ ಸೀದಾ ಆಟೋಮೆಟಿಕ್ ನಾವು ಅಲ್ಲಿ ಏನು ಮಾಡಿಲ್ಲ ಸರ್. ಬರೀ ಇಲ್ಲಿದೆ ಹುಳುಗಳು ಅಲ್ಲಿ ಹೋಗ್ಯಾವ್ರಿ, ಬರೀ ನೀರು ಹಿಡಿದೇವ್ ಸರ್. ಆಟೋಮೆಟಿಕ್ ಆಗ್ಯಾರ ನೋಡ್ರಿ ಸರ್. ಹೌದಾ ಸರ್? ನಿಮ್ ಕಡೆ ಎತ್ತು ಎಮ್ಮಿಗಳು ಎಷ್ಟದ ಸರ್? ಸರ್ 2 ಎತ್ತು ಆಕಳುಗಳು ಸರ್, 2 ಎತ್ತುಗಳು ಸರ್. ಎತ್ತುಗಳವರಿ ಅದೇ ಗೊಬ್ಬರ ಹೆಂಡಿ ಉಚ್ಚಿ ಎಲ್ಲ ಅವರು ಒಂದೊಂದು ಸ್ಟೆಪ್ಪಿಗೆ ಬರೀ ಹೆಂಡಿ ರೆಡಿ ಹಾಕ್ತೇವೆ ಸರ್. ಅಷ್ಟೇ ಮ್ಯಾಗ ಒಂದೊಂದು ಬುಟ್ಟಿ ಹೆಂಡಿ ಹಾಕೋತ ಹೋಗ್ತೀವಿ. ಬಿಡ್ತೀರಿ? ಫಸ್ಟ್ ಹಾಕಿ ರೆಡಿ ಮಾಡಿದೆವು, ಆಮೇಲೆ ಹಾಕೋದಿಲ್ಲ ಸರ್. ಅದು ಓಕೆ ಸರ್. ಫಸ್ಟಿನ ಸರ್ತಿ ಇಷ್ಟೇ ಹಾಕೊಳ್ಮ್ಯಾಗ ಏನು ಬೆಡ್ ರೆಡಿ ಮಾಡ್ಕೋತಿಲ್ಲ ಸರ್. ಅದಾಗ ಇಷ್ಟೇ ಹಾಕೊಂಬದ್ರಿ, ಆಮೇಲೆ ಮತ್ತೆ ಹಾಕೊಂಬದಿಲ್ರಿ. ಓಕೆ ಬೆಡ್ ತುಂಬಿಡ್ತಲ್ರಿ, ಮತ್ತೊಮ್ಮೆ ರಿಟರ್ನ್ ಹಾಕೋದಿಲ್ಲ. ಓಕೆ ಸರ್. ನೀರು ಎಷ್ಟು ದಿನಕ್ಕೆ ಒಂದ್ಸರ್ತಿ ಬಿಡ್ತೀರಿ? ದಿನಕ್ಕೆ ಒಂದ್ಸರಿ ಈ ತರ ಡ್ರಿಪ್ ಮಾಡಿದೇವೆ ಸರ್. ಹೌದು ಕಾಣತ್ತಲ್ಲ ಸರ್. ಒಂದು 10 ಒಂದು ಅರ್ಧ ಗಂಟೆ ಮಾಡ್ತೇವೆ ನಾವು. ಇದು ನೋಡ್ಕೋತೇವೆ ಸರ್, ಹಸಿ ನೋಡ್ಕೊಂಡಿ. ಓಕೆ ದಿನ ಒಂದು 10 ನಿಮಿಷ 15 ನಿಮಿಷ ಚಾಲು ಮಾಡ್ತೀರಿ ಸರ್. ಆಟೋಮೆಟಿಕ್ ನೀರು ಹೋಗ್ತದೆ ಸರ್ ಇದು ಡ್ರಿಪ್ಪಿನ ಮುಖಾಂತರ. ಇದು ಕಾಣುತ್ತೆ ಸರ್. ಮೊದಲಿಂದ ಪೈಪಲ್ಲಿ ಹೊಡಿದೇವೆ ಸರ್ ಓಪನ್ ಬೆಡ್. ಹೌದು ಇದು ಡ್ರಿಪ್ ಮಾಡಿಬಿಟ್ಟಿದ್ದೇವೆ ಸರ್. ಆಟೋಮೆಟಿಕ್. ಓಕೆ ಲೇಬರ್ ಸೇವ್ ಮಾಡಿ. ಲೇಬರ್ ಸೇವ್ ಸರ್. ಓಕೆ ಅದು 1 ಎಕರೆಗೆ 10 ಪ್ಯಾಕೆಟ್ ಎರೆಗೊಬ್ಬರ ಹಾಕಿದೆ ಸರ್. ಓಕೆ 10 ಪ್ಯಾಕೆಟ್ ಹಾಕಿರುವ 1 ಎಕರೆ 200 ಪ್ಯಾಕೆಟ್ ಫುಲ್ ತೊಗರಿ ಹಾಕಿದೆ. ತೊಗರಿ ಹಾಕಿರ ಅದಕ್ಕೆ ಮತ್ತೆ ಅದು ಬಿಟ್ಟು ನೀವು ಏನು ಗೊಬ್ಬರ ಬೇರೆ ಹಾಕಿಲ್ಲ ಸರ್? ಇದೇ ಎರೆಗೊಬ್ಬರ ಹಾಕಿದೆ ಸರ್. ಓಕೆ ಸರ್. ಅದಕ್ಕೆ ಔಷಧಿ ಏನು ಇಮ್ಯಾಮ್ಯಾಕ್ಟಿವ್ ಮೆಂಜೋಟ ಅಂತ ಏನು ಔಷಧಿ ಇಲ್ಲ? ನಮ್ಮಲ್ಲಿ 10 ಇದು ಸರ್. ನಾವು ಗೋಗೊಂಬರ್ತ ರೀ, ಜೀವ ಅಮೃತ ಸರ್. ಓಕೆ ಅವೆಲ್ಲ ಹಾಕಿದೆ ಸರ್. ಓಕೆ ಓಕೆ ಆಯ್ತು. ಪೀಸ್ ಸೇಲ್ ಮಾಡ್ತೇವೆ ಸರ್ ನಾವು. ಸೇಲ್ ಅಂದ್ರೆ ಸರ್ ಮೇಣ ತರದೇವ್ ಸರ್. ತಂದು ಒಂದು 30 kg ಮೇಣ ತಂದ್ರೆ 30 kg ಬೆಲ್ಲ ಹಾಕ್ಬೇಕ್ರಿ ಸರ್. ಓಕೆ ಹಾಕಿ ಅದು ಎಲ್ಲ ಒಂದು ತಿಂಗಳು ರೆಡಿ ಮಾಡಿ ಅದು ಬಿಟ್ಬಿಡ ಅಲಗಾಡಿಸಿ ಅದು ಸೋಸ್ಕೋತೇವೆ ಸರ್ 1 ತಿಂಗಳ. ಅದು ಪ್ರತಿ ಒಂದು ಡೆಬ್ಬಿಗೆ ಒಂದು 40 ml ಹಾಕಿ ಕುಡಿದ್ರೆ ಫುಲ್ ಟಾಣಿಕ್ ಸರ್. ಅದು ಭಾರಿ ಓಕೆ ಓಕೆ ದಾಣಿ ಬೋರ್ ಬರ್ತದೆ ಸರ್. ಅದಕ್ಕೆ ಗ್ರೋತ್ ಚೆನ್ನಾಗಿ ಗ್ರೋತ್ ಚೆನ್ನಾಗತ್ತೆ ರೀ. ಹೂವು ಜಾಸ್ತಿ ಬರ್ತದೆ, ಹೂವು ಹೋದ್ರಲ್ರಿ. ಟಾಣಿಕ್ ಬೆಸ್ಟ್ ಅದ ಸರ್. ಹೌದೇನು ಸರ್? ಫಿಶ್ ಆಯಿಲ್ ಮಾಡ್ತೇವೆ ಸರ್. ಅದು ಫಿಶ್ ಆಯಿಲ್ ಅಂತ ಹೇಳ್ತಾರೆ. ಓಕೆ ನಾವು ಹುಳುಗಳು ಆದವ್ರು ತೊಗರಿ ಆಗ್ರಿ ದಸ್ಪಾಣಿ ತಿಳಿ ಮಾಡ್ತೇವೆ ಸರ್. ದಸ್ಪಾಣಿ? ರೀ ದಸ್ಪಾಣಿ ಇವು ಈ ಥರ ದಸ್ಪಾಣಿ ಆಗ್ತದೆ ಸರ್. ಇದು ಏನೇನು ಮಿಕ್ಸ್ ಮಾಡ್ತೀರಿ ಸರ್? ಇದ್ರೊಳಗೆ ನೋಡ್ರಿ ಎಕ್ಕಿ ಗಿಡ ರೀ, ಕೈಗಾಸ್ರಿ, ಒಂದು 10 ನಮೂನಿ ತಪ್ಪಲುಗಳು ತೊಗೊಂಬದ್ರಿ. ಆಯ್ತು 10 ಲೀಟ್ರ್ ಗಾತ ಹಾಕದ ಸರ್. ಹಾಗೆ ಎಲ್ಲ ಒಂದು 15 ದಿನ ಒಂದು 7 ದಿನ ಎಲ್ಲ
ಮಿಕ್ಸ್ ಮಾಡೋದು ಸರ್ ಹಾಂ ಹಾಂ ಮಿಕ್ಸ್ ಮಾಡಿ ಒಂದು 15-20 ದಿನ ಆಗಾನ ಸೋಸ್ಕೊಂಡು ಸ್ಪ್ರೇ ಮಾಡೋದು ಸರ್. ಸ್ಪ್ರೇ ಮಾಡೋದು ಇದು ಹುಳ ಎಲ್ಲ ಸಾಯ್ತಾವ್ರಿ? ಹಾಂ ಹುಳ ಸಾಯ್ತಾವ ಸರ್. ಇದು ಹೌದಲ್ಲ ಸರ್? ಸರ್ ಓಕೆ. ಇದು ನೋಡಿ ತೊಗರಿ ಏನು ರಾಶಿ ಮಾಡ್ತೇವಲ್ಲ ಸರ್, ಹಾಂ 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 ಇವು ಕಟ್ಗಿಗಳ್ರಿ ಓಕೆ. ಈ ತರ ಜಮಾ ಮಾಡ್ತೇವೆ ಸರ್. ಅಂದ್ರೆ ಈಗ ಉಳಿದಿದ್ದ ಖಡ್ಗೆಗಳು ಜಮಾ ಮಾಡ್ತೀನಿ ಅಂತ ಈ ಗಾರಿ ಇದಾರೆ ಸರ್, ಹಾಂ 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 ಆ ಗಾರಿ ಆಗುತ್ತೆ ಎಲ್ಲ ಕೊಳಿತಂದ್ರೆ ಅದು ತಂದು ಇಲ್ಲಿ ಮತ್ತೆ ಇದು ತೊಟ್ಟೆ ಹಾಕ್ತೇವೆ ಸರ್. ಓಕೆ ಓಕೆ. ಅಂದ್ರೆ ನೀವು ಸುಡಕ್ಕೆ ಯಾವ್ದು ಭೀ ಅಷ್ಟು ಸುಡಲ್ಲ ಸರ್. ಸುಡಲ್ಲ. ಹಾಂ ಓಕೆ. ಆರ್ಗ್ಯಾನಿಕ್ ವೇಸ್ಟ್ ಸರ್. ಹಾಂ 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 ಇರೋ ಬಜೆಟ್ದಾಗ ಸರ್ ಇದು ಖಾತಾನು 1400 ರೂಪಾಯಿ ಕೊಡ್ತಾರೆ. ಇದು ಭಾರಿ ರಿಸಲ್ಟ್ ಅದ ಸರ್. ಇದು ಹೌದಲ್ಲ ಸರ್? ಗೊಬ್ಬರ ಹಾಂ 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 ಹಾಂ. ಈಗ ನಾವು 2 ವರ್ಷ ಆಯ್ತು ಮಾಡೋದೇವು ಸರ್, ನಮ್ಮ ರಿಸಲ್ಟ್ ಸರಿಯಾಗಿ ಅನ್ಸದ್ರಿ. ಹಾಂ ಹಾಂ ಹಾಂ. ರೈತರು ಇವೆಲ್ಲ ಹೊಲ್ದಾನ ಎಲ್ಲ ವೇಸ್ಟ್ಗಳು ಸುಡಬಾರ್ದು ಸರ್. ಓಕೆ. ಇದೇ ಥರ ನಾವು ಬರೀ ಅವು ಜಮಾ ಮಾಡ್ಕಿಸ ಅಲ್ಲೇ ಹೆಂಡಿ ರಾಡಿ ಹೊಡೆದು ಸ್ವಲ್ಪ ಹುಳ ಬಿಟ್ರೆ ಅಲ್ಲಿದ್ದಲ್ಲಿ ಆತಾವ ಸರ್. ನೆಳಿಗಿಟ್ರೆ ಕರೆಕ್ಟ್ ಕರೆಕ್ಟ್. ಓಪನ್ ಬೆಡ್ ಬಿ ಮಾಡ್ಬೋದು ರೈತರು. ಅಂದ್ರೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ನು ಮಾಡ್ಕೋಬೋದು. ಆರೋಗ್ಯ ಮಾಡ್ಬೋದು. ಗೊಬ್ಬರ ಹಾಕ್ಬೇಕು ಸರ್ ಮೊದಲ. ಓಕೆ ಓಕೆ. ಗೊಬ್ಬರದಿಂದ ಆಯ್ತು ಮುಂದೆ ಬೆಳೆಗಳು ಆಟೋಮೆಟಿಕ್ ಬರ್ತಾರೆ. ಇಲ್ಲ ಸರ್. ಸರ್ ನಿಮ್ದು ಟೈಮ್ ಸಮೇತ ಕೊಟ್ಟಿದ್ದು ಭಾಳ ನಮಗೆ ಧನ್ಯವಾದ ಸರ್. ಆಮೇಲೆ ನಮ್ಮ ರೈತರ ಪರವಾಗಿ ಸರ್ ನಿಮ್ಗೆ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಇಂಥ ಸ್ವಲ್ಪ ಸಣ್ಣ ಟೆಕ್ನಾಲಜಿ ನಮ್ಮ ರೈತರು ಮಾಡ್ಕೊಂಡ್ರೆ ಅವ್ರಿಗೂ ಅನುಕೂಲ ಆಗತ್ತೆ. ಆಮೇಲೆ ಅವ್ರು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಗೊಬ್ಬರದಿಂದ ಸರ್ ಅವ್ರದ್ದು ಎಲ್ಲ ಹೊರಗಿನ ತರೋದಿಲ್ಲಲ್ಲ ಸರ್. ಹೌದು ಹೌದು ಸರ್. ನಮ್ಮ ಹೊಲದಲ್ಲೇ ಸಿಗ್ತದೆ ಸರ್ ಇದು. ಹೌದು. ಅದು ಗೊಬ್ಬರ ಪವರ್ಫುಲ್ ಒಂದು ಸಾರಿ ಹಾಕಿದೆ ಅಂದ್ರೆ ಮತ್ತೆ ಜಾಸ್ತಿ ಇದು ಕೊಡ್ತದೆ ಸರ್. ಇದು ಇಳುವರಿ ಕೊಡ್ತದೆ ಸರ್. ಹೌದು ಹೌದು ಸರ್. ಸರ್ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಕಡ್ಲಿ ಭಾರಿ ಬಂದದಲ್ರಿ, ಇದು ಗೊಬ್ಬರ ಏನು ಹಾಕಿರಿ ಸರ್? ಇದಕ್ಕೆ ಎರೆ ಗೊಬ್ಬರ ಹಾಕಿ ಸರ್. ನೀವು ಏನು ಎರೆ ಗೊಬ್ಬರ ಹಾಕಿರ ಮಾಡಿದ್ರ? ಅದೇ ಅದು ಅಲ್ಲೇನು ರೆಡಿ ಮಾಡಿದೇವೆ ಸರ್. ಹಾಂ ಹಾಂ. ಅದೇ ಎರೆ ಗೊಬ್ಬರ ಹಾಕಿದೆ ನೋಡ್ರಿ ಸರ್. ಓಹೋ ಹೋ ಹೋ. ಹಾಂ ಸರ್. ಎಷ್ಟು ಪ್ಯಾಕೆಟ್ ಹಾಕಿರಿ ಅದಕ್ಕೆ? ಇದಕ್ಕೆ ಸರ್ ನೋಡ್ರಿ ಎಕರೆಗೆ 10 ಪ್ಯಾಕೆಟ್. ಎಕರೆಗೆ 10 ಪ್ಯಾಕೆಟ್ ನೋಡ್ರಿ ಸ್ನೇಹಿತರೆ. ಇದು ನೋಡ್ರಿ ಕೆಮಿಕಲ್ ಬೇರೆ ಏನು ಯೂಸ್ ಮಾಡಿಲ್ಲ. ಇಲ್ಲ ಸರ್, ಎರೆ ಗೊಬ್ಬರ ಹಾಕಿ ಸರ್. ಹಾಂ ಹಾಂ. ಓಕೆ. ಭಾರಿ ಸರಿಯಾಗಿ ಬಂದದ್ರಿ ಇದು ಸರ್. ಈಗ ನೀವು ಏನು ಎರೆಗೊಬ್ಬರ ಇದು ಮಾಡಿರಿ, ವರ್ಮಿ ಕಂಪೋಸ್ಟ್ ಎಲ್ಲ ಮಾಡಿರಲ್ಲ ಸರ್? ನಿಮಗೆ ಇದು ಯಾರು ಐಡಿಯಾ ಹೆಂಗೆ ಬಂತ್ರಿ? ನಿಮ್ಗೆ ಯಾರು ನಿಮ್ಗೆ ಸಪೋರ್ಟ್ ಮಾಡಿದ್ರು ನಮ್ಗೆ ಸ್ವಲ್ಪ ಹೇಳಿದ್ರೆ ಭಾಳ ಇದಾಗ್ತೈತೆ. ಏನಿಲ್ಲ ಸರ್, ನಮ್ಮ ಜಮೀನು ಸರ್ ಇದು ನಡ್ಸ್ ಕಂಪ್ನಿ ಅವ್ರು ಸರ್. ಹಾಂ ಹಾಂ. ಓಕೆ. ನಡ್ಸ್ ಕಂಪ್ನಿ 1 ವರ್ಷಕ್ಕೆ 1 ಎಕರೆ ಹೊಲ ಲೀಸ್ ತೊಗೊಂಡಿರಿ ಸರ್. ಅವರು 3 ವರ್ಷ ಇದು ಇತ್ತು ರೀ. 1 ವರ್ಷನಾಗ ಬಂದು ಕೃಷಿ ಹೊಂಡದ ಹೊಡೆದು ಇದು ಮಾಡ್ಯಾರ ಸರ್. ಅವರು ಅವ್ರು ಫುಲ್ ಆರ್ಗ್ಯಾನಿಕ್ ಮಾಡೋ ಸಲಕ್ಕೆ ಬಂದಿರಿ ಸರ್ ಅವರು. ಓಕೆ. ಅವ್ರು ಬಂದು ನಮಗೆ ನಮ್ಮ ಇವರು ಅರುಣ್ ಕುಮಾರ್ ಸರ್, ಸಯ್ಯದ್ ಸರ್ ರೀ, ಆಯ್ತು ಪ್ರಗತಿಪರ ರೈತರು ಲಕ್ಷ್ಮಿ ಮೇಡಮ್ ಅಂತ ಹೇಳಿ ಸರ್. ಅವ್ರ ಒಂದು ಟೀಮ್ ಇತ್ತು ಸರ್. ಅವ್ರು ಓಕೆ. ಬೆಳಗಾವಿಯಿಂದ ಲಕ್ಷ್ಮಿ ಮೇಡಮ್ ಬಂದು ನಾವು ವರ್ಮಿ ಕಂಪೋಸ್ಟ್ ಹ್ಯಾಂಗ್ ಮಾಡ್ಬೇಕು, ಎರೆ ಗೊಬ್ಬರ ಹ್ಯಾಂಗ್ ಮಾಡ್ಬೇಕು, ಆಯ್ತು ಆರ್ಗ್ಯಾನಿಕ್ ಹ್ಯಾಂಗ್ ಮಾತ್ರ ಮಾಡ್ಬೇಕು ಅನ್ನಕಂತ ಕಂಪ್ನಿದಿಂದ ಆ ಮೇಡಮ್ದಿಂದ ನಮಗೆ ಗೊತ್ತಾಗ್ಯ ಸರ್. ಎಲ್ಲ ನಮ್ಮ ಹೊಲದಲ್ಲಿ ಇದು ಮಾಡ್ಯಾರ ಸರ್ ಅವರು. ಓಕೆ. ಅಲ್ಲ ಮಾಡಿ ತೋರ್ಸ್ಯಾರ ಸರ್. ಪ್ರಾಕ್ಟಿಕಲಿ ಮಾಡಿ ತೋರಿಸಿ ನಮಗೆ ಮಾಡಕ್ ಹಚ್ಚಾರ ಸರ್. ಓಕೆ ಸರ್. ಓಕೆ. ಅಂದ್ರೆ 35 ರೈತರು ಇದ್ದೀವಿ ಸರ್. 35 ರೈತರದ ನಮ್ಮ ಹೊಲದಾಗೆ ಬಂದು ಎಲ್ಲ ಟ್ರೈನಿಂಗ್ ಕೊಟ್ಟಾರ ಸರ್. ಎಲ್ಲ ಕೊಟ್ರೆ ಸರ್ ಅವ್ರದಿಂದ ನಾವು ಎಲ್ಲ ಕಲ್ತಿದ್ದೇವೆ ಸರ್. ಓಕೆ ಸರ್. ಜೊತೆ ನೀವು ಬರೋ ರೈತರು ಅದಾರ, ಅವ್ರು ಆ್ಯಕ್ಚುಲಿ ಸರ್ಗೆ ಫಸ್ಟಿಗೆ ಸರ್ ಏನು ಹೇಳಿದ್ರಿ ಫಸ್ಟ್ ನೀವು ಮಾಡೋ ಟೈಮ್ನಾಗ ಸರ್? ನೀವು ಹೇಳ್ರಿ. ಸುರಿಗೆ ಯಾಕೆ ತಂತಾನೆ ಮಳ್ಳಿಂದ ಕೊಳಿತದ, ಯಾಕೆ ಹರಿಣತ್ರಿ, ಯಾಕೆ ಎಷ್ಟು ನೀರ್ ಬಿಡುತ್ತೀರಿ ನಾನೇ ಬೈದಿರಿ ಇವ್ರಿಗೆ. ನೀವು ಬೈದಿದ್ರಿ? ನಾನೇ ಬೈದಿರಿ. ಈಗ ಅದು 2 ತಿಂಗಳದಾಗೆ ಪೂರಾ ಕೊಳ್ತೋಯ್ತ್ರಿ. ಖಾತಾ ಆಗಿ ಹೋಗ್ಯದ. ಖಾತಾ ಹೋಗ್ಯದ 2 ತಿಂಗಳದಾಗ ಖಾತಾ ಆಯ್ತು. ಪೂರಾ ಹಿಂಗ ನಾಸಿ ಅದಪ್ಲೆ ಆಗ್ಯದ. ಇದು ನಿಮ್ಗೆ ಮಾಡೋದು ನಿಮ್ದೇ ಬರೋಬರದ, ನಮ್ದೇ ಆಡದೇ ತಪ್ಪು ಅಂತ ಹೇಳಿದ್ರಿ ಸರ್. ಅಂದ್ರೆ ಈ ವರ್ಷ ನೀವು ಮಾಡ್ಕೊಳತ್ತೀರಿ? ಮುಂದೆ ಮಾಡ್ಬೇಕಿದ್ರೆ ನಮ್ದು ಆಸೆಗಳು. ಓಹೋ ಹೋ. ಅಂದ್ರೆ ನಿಮ್ ಗೊಬ್ಬರ ನಿಮ್ ಹೊಲನಾಗ ಅದ, ಬೇರೆ ಕಡೆ ತರೋದು ಯಾಕೆ? ನಮ್ಮ ಹೊಲದಾಗೆ ಮಾಡ್ಕೊಂಡ್ರೆ ನಮ್ಮ ಹೊಲದಾಗೆ ಅದ. ಅದಕ್ಕೆ ಹಾಂ ಸರ್. ಇಲ್ಲಾರ ಬಿಟ್ಟಿಗೆ ಯಾರು ಹಾಳಾಗ. ಓಕೆ ಸರ್. ಅದಕ್ಕೆ ನಿಮ್ದು ಏನದ ಕಡ್ಬಿ ಗಿಡ್ಬಿ ಏನು ಬರ್ತಾವ, ಹೊಟ್ಟೆ ಏನು ಬರ್ತಾವ, ಸುಡೋಕೆ ಹೋಗ್ಬೇಡ್ರಿ ಸರ್. ಮಾಡ್ದಂಗೆ ಗೊಬ್ಬರ ಮಾಡ್ಕೋರಿ ಹೊಲದಾಗ, ನಿಮ್ಮ ದುಡ್ಡು ಉಳಿತದ. ಆಮೇಲೆ ನಿಮ್ಮ ಕೆಮಿಕಲ್ ಫ್ರೀ ಆಗ್ತೈತೆ ರೀ ಫಸ್ಟ್ ಭೂಮಿ. ಹೌದಿಲ್ರಿ? ಎಲ್ಲ ಕೆಮಿಕಲ್ಗೆ ಹಾಕಿ ಕೆಮಿಕಲ್ ಫ್ರೀ ಆಗ್ತೈತೆ ರೀ. ಹಾಂ ರೀ. ಇಲ್ಲ ಸರಿಯಾಗದ ಬಿಟ್ಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.